ಅಸ್ಸಲಾಮು ಅಲೈಕುಂ. ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಸಹೋದರರಿಗೆ ಮಧ್ಯಾಹ್ನದ ಶುಭ ಹೇಳ್ತಾ, ಸಾರ್ವಜನಿಕರಿಗೆ ಒಂದು ವಿನಂತಿ ಮತ್ತು ಒಂದು ದೊಡ್ಡ ಕಾರ್ಯಕ್ರಮ ಬಗ್ಗೆ ನಿಮ್ಗೆಲ್ಲರಿಗೆ ಮಾಹಿತಿ ತಿಳಿಸ್ತಾ ಇದೇ ಸಂದೇಶವನ್ನು ಎಲ್ಲರ ಹತ್ರ ಹಂಚ್ಕೋಬೇಕು ಅಂತ ಒಂದು ದೊಡ್ಡ ವಿನಂತಿ. ನಿಮಗೆಲ್ಲ ಗೊತ್ತಿದೆ, ಸುನ್ನಿ ದಾವತೆ ಇಸ್ಲಾಮಿ ಅಂತಾರಾಷ್ಟ್ರೀಯ ಇಸ್ಲಾಮಿ ಚಳುವಳಿಗೆ ಗುಲ್ಬರ್ಗ ಕಲಬುರ್ಗಿಯ ಘಟಕದಲ್ಲಿ 32ನೇ ವಾರ್ಷಿಕ ಸಮಾವೇಶ ನಡೆಯಲಾಗಿದೆ. 2026 ಜನವರಿ 10 ಮತ್ತು 11 ಇದೇ ಶನಿವಾರ ಮತ್ತು ಭಾನುವಾರ ಈ ಕಾರ್ಯಕ್ರಮ, ಈ ಸಮಾವೇಶ ನಡೆಯಲಾಗಿದೆ. ಸ್ಥಳ ನಿಮಗೆಲ್ಲ ಗೊತ್ತಿದೆ, ಪೀರ್ ಬಂಗಾಲಿ ಬಾಬಾ ದರ್ಗಾ ರಹಮತುಲ್ಲಾ ಅಲೆ ದರ್ಗಾ ಮುಂಭಾಗ ರಿಂಗ್ ರೋಡ್ ಹತ್ತಿರ ಈ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೆಯಲಾಗಿದೆ. ಶನಿವಾರ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಮಹಿಳೆಯರಿಗೆ ಮಾತ್ರ ಈ ಕಾರ್ಯಕ್ರಮ ಇರುತ್ತೆ. ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಈ ಕಾರ್ಯಕ್ರಮ ಪುರುಷರಿಗೆ ಇರುತ್ತೆ. ಇದರದ್ದು ಅನೇಕ ವಿಶೇಷತೆಗಳು ಇದ್ದಾವೆ. ಸುಮಾರು 30 ವರ್ಷಕ್ಕಿಂತ ಅತಿ ಹೆಚ್ಚು ಈ ಕಲಬುರಗಿಯಲ್ಲಿ ಸುನ್ನಿ ದಾವತೆ ಇಸ್ಲಾಮಿ ಅನೇಕ ಕಾರ್ಯಕ್ರಮಗಳು, ಅನೇಕ ಸೇವೆಗಳು ನಮ್ಮ ಸಮುದಾಯ ಮತ್ತು ಮಾನವೀಯತೆ ಮುಖಾಂತರ ಸಾಕಷ್ಟು ಸೇವೆಗಳನ್ನು ನಿಮ್ಮ ಮುಂದೆ ಮಾಡಿದೆ. ಇದರಲ್ಲಿ ಅತಿ ಹೆಚ್ಚು ವಿದ್ವಾಂಸರು ಮತ್ತು ಗಣ್ಯ ವ್ಯಕ್ತಿಗಳು ಮತ್ತು ಒಲಮಾಯಿ ಕರಾಮ್ ಭಾಗವಹಿಸುತ್ತಾರೆ. ಇದರಲ್ಲಿ ಬಂದಾ ನವಾಜ್ ರಹಮತುಲ್ಲಾ ಅಲೆ ದರ್ಗಾದ ಸಜ್ಜಾದ ನಶೀನ್ ಅವರು ಇರ್ತಾರೆ. ಅದೇ ರೀತಿ ಸುನ್ನಿ ದಾವತೆ ಇಸ್ಲಾಮಿಯ ಸ್ಥಾಪಕರು ಅಮೀರೆ ಸುನ್ನಿ ದಾವತೆ ಇಸ್ಲಾಮಿ ಹಜರತ್ ಅಲ್ಲಾಮಾ ಮೌಲಾನಾ ಹಾಫಿಜು ಕಾರಿ ಮೌಲಾನಾ ಶಾಕೀರ್ ಅಲಿ ನೂರಿ ಸಾಹಬ್ ಕಿಬ್ಲಾ ಮುಂಬೈಯಿಂದ ಅವರು ಭಾಗವಹಿಸುತ್ತಾರೆ. ಅವ್ರ ಜೊತೆ ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು, ವಿದ್ವಾಂಸರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಈಗೆಲ್ಲ ನೀವು ಕೇಳಿದಿರೋ ಈ ಕಾರ್ಯಕ್ರಮದಲ್ಲಿ ಬಂದರೆ ಇಲ್ಲಿ ಇರ್ತಕ್ಕಂಥ ವಿಷಯಗಳು ಕೇಳಿದ ಮೇಲೆ ಅನೇಕ ಬದಲಾವಣೆ ಆಗುತ್ತೆ. ಮತ್ತು ಸಮಾಜದಲ್ಲಿ ಅತಿ ಹೆಚ್ಚು ಕೆಟ್ಟ ವಿಷಯಗಳು ಮತ್ತು ಕೆಟ್ಟ ಕಾರ್ಯಗಳಿಂದ ಯುವಕರು ದೂರಾಗಿ ಒಳ್ಳೆ ದಾರಿಯಲ್ಲಿ ಹೋಗ್ತಾರಂತ ಸಾಕಷ್ಟು ಸಲ ನೀವು ನೋಡಿದ್ದೀರಾ ಮತ್ತು ಕೇಳಿದ್ದೀರಾ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಿಂದ ಇದೇ ವೇಳೆ ಟೀಮ್ SDI ಉಮ್ಮೀದ್ ಅಂತ ವಿದ್ಯಾರ್ಥಿಗರಿಗೆ ಮತ್ತು ಯಾರು ಪ್ರೊಫೆಷ್ನಲ್ಸ್ ಇದ್ದಾರ, ಯಾರು ವೃತ್ತಿಪಾರರು ಇದ್ದಾರ, ಅವ್ರಿಗೆ ಇದು ಒಂದು ವಿಶೇಷ ಸತ್ರವನ್ನು, ವಿಶೇಷ ಅದರಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಸ್ಕಾಲರ್ಶಿಪ್ ಬಗ್ಗೆನೂ ತಿಳುವಳಿಕೆ ಇರುತ್ತೆ ಮತ್ತು ಬೇರೆ ಬೇರೆ ವೃತ್ತಿ ದಾರಿಯಲ್ಲಿ ಯಾವ ರೀತಿ ವೃತ್ತಿ ಕೌಶಲ್ಯ ಬಗ್ಗೆನೂ ಅವ್ರಿಗೆ ಮಾಹಿತಿ ಕೊಡ್ತಾರ. ಅದಕ್ಕೆ ಇದು ಒಂದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ, ಇದು ಒಂದು ಅತಿ ಒಳ್ಳೆ ಮತ್ತು ಒಂದು ವಿಶೇಷ ಕಾರ್ಯಕ್ರಮ. 2 ದಿನ ಇರುತ್ತೆ. ಇದ್ರ ಬಗ್ಗೆ ಮಾಹಿತಿ ಎಲ್ಲರ ಹತ್ರ ನೀವು ಹಂಚ್ಕೋಬೇಕು, ಎಲ್ಲರ ಹತ್ರ ನೀವು ಹೇಳಿ ಅವ್ರಿಗೆ ಮಾಹಿತಿನ ತಿಳಿಸು. ಈ ಕಾರ್ಯಕ್ರಮನ ಯಶಸ್ವಿ ಮಾಡಿ ನೀವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಎಲ್ಲರ ಹತ್ರ ವಿನಂತಿ. ಅಸ್ಸಲಾಮು ಅಲೈಕುಂ. ಉದ್ದೇಶ ಏನಿದೆ ಸರ್ ಈ ಬೃಹತ್ ಮಟ್ಟದ ಕಾರ್ಯಕ್ರಮದ ಉದ್ದೇಶ? ಇವ್ರು ಕೇಳ್ತಾ ಇದ್ದಾರೆ ಇದ್ರದ್ದು ಉದ್ದೇಶ ಏನಂತ. ನೀವು ಸ್ವಲ್ಪ ಆಲೋಚನೆ ಮಾಡಿದರೆ, ಇಸ್ಲಾಂ ಧರ್ಮ ಅಂತ ಹೇಳ್ತೀವಲ್ಲ ನಾವು, ಇಸ್ಲಾಂ ಒಂದು ಧಾರ್ಮಿಕ ಮತ್ತು ಒಂದು ಧರ್ಮ ಅಲ್ಲ, ಇದು ಒಂದು ಜೀವನ ಪೂರ್ಣ ಮಾರ್ಗದರ್ಶನ ನಮಗೆ ತೋರಿಸುತ್ತೆ. ಸೊ ಇದ್ರ ಬಗ್ಗೆ ಮನುಷ್ಯ ಯಾವಾಗಿಂದ ಈ ಪ್ರಪಂಚದಲ್ಲಿ ಬಂದಿದ್ದಾನ ಸಾಯವರಿಗೆ ಅವನ ಜೀವನದಲ್ಲಿ ಪ್ರತಿಯೊಂದು ಅಂಶದಲ್ಲಿ, ಪ್ರತಿಯೊಂದು ಹಂತದಲ್ಲಿ ಅವನಿಗೇನು ಮಾರ್ಗದರ್ಶನ ಬೇಕು, ಅವನಿಗೇನು ತಿಳುವಳಿಕೆ ಬೇಕು ಅಂತ ಕೊಡೋಕ್ಕೆ ಇದು ಒಂದು ನಮ್ಮದು ಕಾರ್ಯಕ್ರಮ. ಇದರಿಂದ ಇದು ಒಂದೇ ಕಾರ್ಯಕ್ರಮದಿಂದ ಆಗಲ್ಲ. ಇಲ್ಲಿ ದೇಶದ ವಿವಿಧ ಭಾಗಗಳಿಂದ ಬೇರೆ ಬೇರೆ ಜನ ಸೇರ್ತಾರ, ವಿದ್ವಾಂಸರು ಸೇರ್ತಾರ. ಇಲ್ಲಿಂದ ಅವರು ಆ ಸಂದೇಶ ತಗೊಂಡೋಗಿ ಅವ್ರವ್ರ ಕ್ಷೇತ್ರದಲ್ಲಿ, ಅವ್ರವ್ರ ಭಾಗದಲ್ಲಿ ಅವರು ದಿನನಿತ್ಯ ಇಂಥದೇ ಅನೇಕ ಕಾರ್ಯಕ್ರಮಗಳು ಮಾಡಿ ನಮ್ಮ ಜೀವನದಲ್ಲಿ ಏನು ಸಮಸ್ಯೆಗಳು ಇದಾವ ಅದಕ್ಕೆ ಪರಿಹಾರ ಇಸ್ಲಾಂ ಧರ್ಮ ಯಾವ ರೀತಿ ಕೊಡುತ್ತೆ ಅಂತ ತಿಳುವಳಿಕೆ ಮಾಡಬೇಕಂತ ಇದು ಒಂದು ಹೆಜ್ಜೆ. ಇದು ಒಂದು ಕಾರ್ಯಕ್ರಮದಿಂದ ನಾವು ದಿನನಿತ್ಯ, ಪ್ರತಿ ದಿನ, ಪ್ರತಿ ತಿಂಗಳ ಇಂಥವು ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿ ಇಸ್ಲಾಂ ಧರ್ಮದ ಉದ್ದೇಶ ಏನಿದೆ, ನಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಕೊಡೋದು, ಇದು ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮನ ಹಂಚಿಕೊಳ್ಳುತ್ತಿದ್ದೀವಿ. ಮಕ್ಕಳಿಗೆ ಇಸ್ಲಾಂ ಧರ್ಮದ ಶಿಕ್ಷಣ ಆಬ್ವಿಯಸ್ಲಿ ಇವ್ರು ಕೇಳ್ತಾ ಇದಾರೆ ಶಿಕ್ಷಣ ಬಗ್ಗೆ ಏನಾದರೂ ಇರುತ್ತೆ. ಇಸ್ಲಾಂ ಧರ್ಮದ ಮುಖ್ಯ ಉದ್ದೇಶ ಮತ್ತೆ ಮುಖ್ಯ ಮೂಲ್ಯ ನೀವು ಅರ್ಥ ಮಾಡ್ಕೊಂಡ್ರೆ ಶಿಕ್ಷಣ ಬಗ್ಗೆನೇ ಇರುತ್ತೆ. ಅದಕ್ಕೆ ನೀವು ನೋಡಿ,
ಫಸ್ಟ್ ಸೂತ್ರ, ಫಸ್ಟ್ ಆದೇಶ ಅಲ್ಲಾಹನಿಂದ ಬಂದಿರೋದು ಏನಂತಂದ್ರೆ ನೀವು ಕಲೀರಿ, ಓದ್ರಿ. ಶಿಕ್ಷಣ ಬಗ್ಗೆನೇ ಇರೋದು. ಪ್ರಾರ್ಥನೆ ಮಾಡೋದು, ಮತ್ತೆ ದಾನ ಕೊಡೋದು, ಉಪವಾಸ ಮಾಡೋದು, ಮತ್ತೆ ಜಕಾತ್ ಕೊಡೋದು, ಅವೆಲ್ಲ ಆಮೇಲೆ. ಫಸ್ಟ್ ಇರೋದೇ ನೀವು ತಿಳುವಳಿಕೆ ಮತ್ತೆ ಜ್ಞಾನನ ನೀವು ಕಲೀರಿ ಅಂತ. ಅದು ಒಂದು ಮುಖ್ಯ ಉದ್ದೇಶದಿಂದಾನೇ ಈ 2 ದಿನ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳಲಾಗಿದೆ. ಮತ್ತೆ ಸುಮಾರು 30 ವರ್ಷಕ್ಕಿಂತ ಹೆಚ್ಚು ಈ ಕಾರ್ಯಕ್ರಮ, ಇಂಥವು ಅನೇಕ ವಾರ್ಷಿಕ ಸಮಾವೇಶ ನಡೆದಿದೆ. ಇದರದ್ದು ಫಲಿತಾಂಶ, ಇದರದ್ದು ರಿಸಲ್ಟ್ ನೀವು ನಿಮ್ಮ ಕಣ್ಣು ಮುಂದೆ ಕಲಬುರಗಿಯಲ್ಲಿ ಮತ್ತೆ ಸುತ್ತಮುತ್ತ ಇಡೀ ರಾಜ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಬೇರೆ ಧರ್ಮದವರು ಭಾಗವಹಿಸ್ಬೋದು ಸರ್. ಹೇಳಿ. ಬೇರೆ ಧರ್ಮದ ಹುಡುಗರ ಇದರಲ್ಲಿ ಭಾಗವಹಿಸ್ಬೋದು. ಅದೇ ರೀತಿ ಈಗ 2ನೇ ದಿನ ಯಾವುದು 11 ಗಂಟೆಯಿಂದ 1 ಗಂಟೆವರೆಗೆ ವೃತ್ತಿ ಕೌಶಲ್ಯ ಬಗ್ಗೆ, ಶಿಕ್ಷಣ ಬಗ್ಗೆ, ಟೀಮ್ SDI ಉಮ್ಮೀದ್ ಅಂತ ನಮ್ಗೇನು ಕಾರ್ಯಕ್ರಮ ಇದೆ, ಅದರಲ್ಲಿ ಬೇರೆ ಬೇರೆ ಸ್ಟೂಡೆಂಟ್ಸು ಎಲ್ಲ ಜಾತಿಯವರು ಕೂಡ ಇದರಲ್ಲಿ ಅವರು ಭಾಗವಹಿಸಬಹುದು.